ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡ್ರೀಮಿ ಡೇಸ್ ಡೈರೀಸ್ ಚಾನಲ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಬಿಸಿ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕುದಿಸ್ತಿದ್ದೆ. ಈ ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಫ್ಯಾಟ್ ಲಾಸ್ ಆಗುತ್ತೆ ಮತ್ತು ತಿಂದಿದ್ದನ್ನೆಲ್ಲ ಡೈಜೆಸ್ಟ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಏನಾದರೂ ಜೀರಿಗೆ ನೀರು ಇಲ್ಲಾಂದರೆ ಮೆಂತ್ಯ ನೀರು ಈ ಥರ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇರುತ್ತೆ. ನಾನು ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಈ ಥರ ಡೈಲಿ ಈ ಥರ ಜೀರಿಗೆನ ನೀರಲ್ಲಿ ಕುದಿಸಿ ಆಮೇಲೆ ಶೋಧಿಸ್ಕೊಂಡು ಡೈಲಿ ಒಂದೊಂದು ಲೋಟ ಕುಡಿತೀನಿ. ನಾನು ಊರಲ್ಲಿದ್ದರೆ ಇದೇ ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ನಾವು ಮನೇಲಿ ಇವತ್ತು ಇಡ್ಲಿ ಮಾಡ್ತಿದ್ದೋ. ಸೊ ಅದಕ್ಕೆ ಇಡ್ಲಿ ಜೊತೆ ಸಾಂಬಾರು ಮಾಡೋದಕ್ಕೆ ಅಂತ ರೆಡಿ ಮಾಡ್ತಿದ್ದೆ. ಬೇಳೆ ಹಾಕ್ತಿದ್ದೆ, ಅದಕ್ಕೋಸ್ಕರನೇ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಬೇಳೆನ ಹಾಕ್ಕೊಂಡೆ. ನಾನಿಲ್ಲಿ ಬೇಳೆ ಜೊತೆ ಹೆಸರು ಬೇಳೆನೂ ಕೂಡ ತೊಗೊಂಡಿದ್ದೀನಿ, ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಡ ಅಂದರೆ ಬೇಳೆನೇ ಹಾಕ್ಕೊಂಡು ಮಾಡ್ಕೊಬೋದು. ನೀಟಾಗೆಲ್ಲನೂ ತೊಳೆದು ಮತ್ತು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದ್ರ ಜೊತೆಗೆ ಮನೇಲಿ ಏನೇನು ತರಕಾರಿ ಇರುತ್ತೆ, ಏನೇನು ಹಚ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸ್ ಮಾಡಿ 1-2 ವಿಸಲ್ ಕೂಗಿಸ್ಕೋಬೇಕು. ನಾನಿಲ್ಲಿ ಬರೀ ಟೊಮೊಟೊ ಮತ್ತು ಕ್ಯಾರೆಟು, ಹಸಿಮೆಣ್ಸಿಕಾಯಿ ಅಷ್ಟೇ ತೊಗೊಂಡಿರೋದು. ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿದ್ರೆ 2 ವಿಸಲ್ ಆರ್ 3 ವಿಸಲ್ ಹೊಡೆದ ತಕ್ಷಣ ಎಲ್ಲ ಬೆಂದೋಗಾಗುತ್ತೆ, ಬಾಯಿಗೆ ಏನೂ ಸಿಗೋಲ್ಲ. ಸೊ ಅದಕ್ಕೆ ನಾನು ಈ ಥರ ರೌಂಡಾಗಿ ಹೋಟೆಲಲ್ಲಿ ಬಾಯಿಗೆ ಸಿಗುತ್ತಲ್ಲ ಆ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದನ್ನ 2 ವಿಸಲ್ ಬರೋ ತನಕ ಈ ಕಡೆ ಸಂಪಳ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೆ. ಅಷ್ಟರಲ್ಲಿ ಕುಕ್ಕರ್ ಕೂಡ 2 ವಿಸಲ್ ಬಂತು. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಅಂತೇಳಿ ಈ ಥರ ತಿರುಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅದನ್ನು ತೆಗೆದು ಒಂದು ಜಾರಲ್ಲಿ ಕೂಡ ಆಡಿಸ್ಕೊಂಡು ಕೂಡ ಹಾಕ್ಬೋದು. ಬಟ್ ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂತೇಳಿ. ಅದು ಟೊಮೆಟೊ ತುಂಬ ಗಟ್ಟಿಯಾಗಿರುತ್ತಲ್ಲ, ಸೊ ಅದಕ್ಕೆ ಈ ಥರ ನೋಡಿ ಈ ಥರ ಒಂದು ಲೆವೆಲ್ಲಿಗೆ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಅದು ಕುದಿಯೋದಕ್ಕೆ ಬಿಡಬೇಕು. ಅದಾದಮೇಲೆ ಮನೇಲಿ ಮಾಡಿರ್ತೀವಲ್ಲ ನೋಡಿ ಈ ಥರ ಆಗಿರುತ್ತೆ. ಇದೆಲ್ಲ ಆದಮೇಲೆ ಸಾಂಬಾರು ಸ್ವಲ್ಪ ಕುದೀತಾ ಇದೆ. ಇವಾಗ ಮನೇಲಿ ಮಾಡಿರ್ತೀವಲ್ಲ ಖಾರದ ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು ಸೇರಿಸ್ಕೊಬೋದು. ನಾನು ಮನೇಲಿ ಮಾಡಿದಷ್ಟೇ ಖಾರದ ಪುಡಿ ಮಾತ್ರ ಹಾಕ್ತಿದ್ದೀನಿ. ನೀವು ಬೇಕಂದರೆ ಎಕ್ಸ್ಟ್ರಾ ಟೇಸ್ಟ್ ಪುಡಿ, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ನಿಮ್ಮ ಟೇಸ್ಟಿಗೆ ಏನು ತಕ್ಕಾಗೆ ಇಷ್ಟನೋ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಬೋದು. ನೋಡಿ ಇವಾಗೆಲ್ಲ ಸಾಂಬಾರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಹಂಗೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀರಲ್ಲಿ ನೆನೆಸಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದಾಯಿತು. ಇವಾಗ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ. ಒಗ್ಗರಣೆಗೆ ಜಾಸ್ತಿ ಈರುಳ್ಳಿ ಎಲ್ಲ ಹಾಕೊತಾರೆ ಕೆಲವೊಬ್ಬರು, ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಕು. ಬಟ್ ನಿಮ್ಮ ಮನೇಲಿ ಎಕ್ಸ್ಟ್ರಾ ಏನಾದ್ರು ತರಕಾರಿ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ನೋಡಿ ಈ ಥರ ಒಂದೊಳ್ಳೆ ಒಗ್ಗರಣೆ ಕೊಟ್ಟು ಸಾಂಬಾರೇನೋ ರೆಡಿ ಆಯಿತು. ನಾವಿಲ್ಲಿ ಮನೇಲೇ ಇಡ್ಲಿ ಬೇಯಿಸೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಈ ಥರದ್ದೊಂದು ಇಟ್ಟು, ಅದರ ಹೆಸರು ನನಗೆ ಗೊತ್ತಿಲ್ಲ. ಮತ್ತು ಚಿಬ್ಲು ಇಡ್ಲಿ ಮಾಡೋಣ ಅಂಥೇಳಿ ಚಿಬ್ಲೆಲ್ಲನೂ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಅದ್ರ ಮೇಲೆ ನೀರಲ್ಲಿ ಹಚ್ಚಿ ಬಟ್ಟೆ ಹಾಕಬೇಕು. ಆಮೇಲೆ ಆ ಚಿಬ್ಲುಗಳ ಮೇಲೆ ಬಟ್ಟೆ ಎಲ್ಲ ಈ ಥರ ಎಲ್ಲ ಹಾಕಬೇಕು. ಅದಾದಮೇಲೆ ನಾನು ತೋರಿಸಿದ್ನಲ್ಲ ಕಡ್ಡಿ ಥರ ಇರುತ್ತಲ್ಲ ಇದನ್ನು ಅದರೊಳಗಡೆ ಇಟ್ಟು ಏನು ರುಬ್ಕೊಂಡಿರ್ತೀವಿ ಹಿಟ್ಟು ಅದನ್ನು ಈ ಥರ ಚಿಬ್ಲಿಗೆ ಹಾಕಿ ಅದಾದಮೇಲೆ ಆ ಪಾತ್ರೆ ಒಳಗಡೆ ಇಡಬೇಕು. ಈ ಥರ ಕಾಣಿಸುತ್ತೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ನೋಡಿ ಈ ಥರ ಇರುತ್ತೆ. ನಾರ್ಮಲಾಗಿ ನಾವು ತಟ್ಟೆ ಇಡ್ಲಿ ಮತ್ತು ಇದೇ ಥರ ಇಡ್ಲಿ ಪಾತ್ರೆಯಲ್ಲಿ ಬರುತ್ತಲ್ಲ ಆ ಥರ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಚಿಬ್ಲು ಇಡ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಇಡ್ಲಿ ಬೆಂದಿದೆ. ಒಂದು 10-15 ಮಿನಿಟ್ಸ್ ಈ ಥರ ಬೇಯಿಸ್ಕೊಬೇಕು. ಫಸ್ಟು ಒಂದು 10 ಮಿನಿಟ್ಸ್ ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡು ಆಮೇಲೆ 10 ಮಿನಿಟ್ಸ್ ಒಂದು ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ಇದೆಲ್ಲ ಕೆಲಸ ಮುಗೀತು.
ಇವತ್ತು ವಾರ ಆಗಿರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡಬೇಕಂತೇಳಿ ಎಲ್ಲನೂ ತೆಗೆದಿಟ್ಟು ಹಾಸಿಗೆ ಎಲ್ಲ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಮನೆ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿತ್ತು. ಇದೇ ಇವತ್ತಿನ ವ್ಲಾಗ್. ಅದಾದಮೇಲೆ ಲಾಸ್ಟಲ್ಲಿ ಒಂದು ಆಚೆ ಬಂದು ಸುಮ್ಮನೆ ಸ್ಕೈ ಚೆನ್ನಾಗಿತ್ತಂತೆ ವಿಡಿಯೋ ಮಾಡ್ತಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.